ಇದೊಂದು ಪಕ್ಕಾ ಫ್ಯಾಮಿಲಿ ಎಂಟರ್‌ಟೈನ್‌ಮೆಂಟ್ ಜೊತೆಗೆ ಫೀಲ್ ಗುಡ್, ಅದ್ರ ಜೊತೆಗೆ ಕಾಮಿಡಿ, ಅದ್ರ ಜೊತೆಗೆ ಸ್ವಲ್ಪ ಅಲ್ಲ ಜಾಸ್ತಿನೇ ಎಮೋಷನ್ ಇಟ್ಟಿರುವಂಥ ಸಿನಿಮಾ 'ವಿಶ್ವನಾಥನ್ ಅಂಡ್ ಸನ್ಸ್'. ಎಲ್ಲರಿಗೂ ನಮಸ್ಕಾರ. ರಾಜಧಾನಿ ಏಕಲು ಚಾನಲ್‌ಗೆ ಸ್ವಾಗತ. 'ವಿಶ್ವನಾಥನ್ ಅಂಡ್ ಸನ್ಸ್' ಸಿನಿಮಾ ನೋಡಿದ್ಮೇಲೆ ನನಗೇನು ಅನ್ನಿಸ್ತು ಅನ್ನೋದು ನಾನು ಹೇಳ್ತೀನಿ. ಅಲ್ಲಿ ತನಕ ನೀವು ಯಾರಾದರೂ ಹೊಸ್ದಾಗಿ ಬಂದಿರೋರು ಇದ್ರೆ ಚಾನಲ್‌ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಮ್ಯಾಟ್ರು ಮುಗ್ಸೋಣ. ಸೂರ್ಯ ಅವರ ಹಿಂದಿನ ಸಿನಿಮಾ 'ಕರುಪು' ಆಲ್ಮೋಸ್ಟ್ ಅದು 300-350 ಕ್ರೋರ್ಸ್ ಏನೋ ಕಲೆಕ್ಷನ್ ಆಯಿತು. ಅದಾದಮೇಲೆ ಇವಾಗ ಬಂದಿರೋ ಸಿನಿಮಾ 'ವಿಶ್ವನಾಥನ್ ಅಂಡ್ ಸನ್ಸ್'. ಈ ಸಿನಿಮಾದಲ್ಲಿ ಸೂರ್ಯ ಅವರ ಜೊತೆಗೆ ಮಮಿತಾ ಬೈಜು ಅವರು ಕಾಣಿಸ್ಕೊಂಡಿದ್ದಾರೆ. ಸಖತ್ತಾಗಿದೆ. ಪ್ರೆಸೆಂಟ್ ಜನರೇಷನ್ ಜೆನ್‌ಝಿ ಅಂತ ಒಂದು ಹುಡುಗಿ 90s ಕಿಡ್ಸ್ ಥರ ಇರೋವಂಥ ಒಬ್ಬ ಹುಡುಗನ್ನ ಲವ್ ಮಾಡಿದ್ರೆ ಯಾವ ಥರ ಇರುತ್ತೆ ಅನ್ನೋದು ಸಿನಿಮಾದ ಕತೆ ಅಂತೂ ಅಲ್ಲ. ಇದನ್ನೆಲ್ಲ ನೀವೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗಬೇಡಿ. ಟ್ರೈಲರಲ್ಲೇ ಹೇಳಿರೋ ಥರ ತಾಯಿಗೆ ತನಗೊಂದು ಆಸೆ ಇರುತ್ತೆ, ತನ್ನ ಮಗನ ಮದುವೆನ ನಾನು ನೋಡಬೇಕು, ಮೊಮ್ಮಕ್ಕಳ ಜೊತೆ ನನ್ನ ಕಾಲ ಕಳೀಬೇಕು ಅಂತ. ಸೊ ಅದಕ್ಕೋಸ್ಕರ ಸೂರ್ಯ ಅವರು ಮದುವೆನೇ ಆಗಲ್ಲ. ಯಾಕೆ ಮದುವೆ ಆಗಲ್ಲ ಅನ್ನೋದು ಸಿನಿಮಾದ ಕೋರ್ ಪಾಯಿಂಟ್. ಮದುವೆ ಆಗದೇನೆ ಒಂದು ಮಗುನ ತೊಗೊಂಬಂದು ಕೊಡ್ತಾನೆ. ಅದು ಯಾರ್ದು ಮಗು ಅಂದರೆ ಅದು ಸೂರ್ಯ ಅವ್ರದ್ದೇನೆ. ಆದರೆ ತಾಯಿ ಯಾರು ಅನ್ನೋದು ಕ್ವಶನ್ ಮಾರ್ಕಲ್ಲಿ ಇರುತ್ತೆ. ಅದಾದ ಮೇಲೆ ಮಗುಗೊಂದು ಸಮಸ್ಯೆ ಆಗುತ್ತೆ. ಸೊ ಆ ಸಮಸ್ಯೆನ ಬಗೆಹರಿಸೋಕ್ಕೆ ತಾಯಿನೇ ಬರುತ್ತೆ. ನೋಡಿದ್ರೆ ಆ ತಾಯಿ ಯಾರು ಅನ್ನೋದು ಟ್ವಿಸ್ಟಲ್ಲಿರುತ್ತೆ. ದಟ್ ಈಸ್ ಮಮಿತಾ ಬೈಜು ಅವರು. 35-40 ಇಯರ್ಸ್ ಆಗಿರೋ ನಮ್ಮ ಸಂಜು, 22 ಇಯರ್ಸ್ ಆಗಿರೋ ಅಂಥ ಮ್ಯಾಡಿ, ಇವರಿಬ್ಬರು ಮಧ್ಯದಲ್ಲಿ ಯಾವ ಥರ ಕಿತ್ತಾಟ ಪೀಕ್ಲಾಟಗಳಿರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋವಂಥ ಪಾಯಿಂಟ್. ಇದು ಆದಮೇಲೆ ಸಿನಿಮಾ ಬೇರೆ ಕಡೆಗೆ ಹೋಗುತ್ತೆ, ಬೇರೆ ರೂಟ್ಗೆ ತೊಗೊಳುತ್ತೆ. ಸೂರ್ಯ ಅವರು ಯಾಕೆ ಮದುವೆ ಆಗಿಲ್ಲ ಅನ್ನೋ ಒಂದು ಪಾಯಿಂಟ್, ಅದ್ರ ಜೊತೆಗೆ ಮ್ಯಾಡಿಗೆ ಸಂಜು ಮೇಲೆ ನಿಜವಾಗ್ಲೂ ಲವ್ ಆಗುತ್ತೆ. ಆ ಲವ್ನ ಎಕ್ಸ್ಪ್ರೆಸ್ ಮಾಡಿಕೊಂಡ್ರೆ ಸಂಜು ಒಪ್ಕೊಳ್ಳಲ್ಲ ಅಂತ ಗೊತ್ತು. ಮನೆಯವ್ರನ್ನೆಲ್ಲ ಪಟಾಯಿಸ್ತಾರೆ, ಆಫೀಸಲ್ಲಿವ್ರನ್ನೆಲ್ಲ ಪಟಾಯಿಸ್ತಾರೆ, ಎಲ್ಲರೂ ಅಗ್ರಿ ಮಾಡ್ತಾರೆ ಎಕ್ಸೆಪ್ಟ್ ಸಂಜು. ಇದಕ್ಕೋಸ್ಕರ ನಮ್ಮ ಮ್ಯಾಡಿ ಎಲ್ಲಿಗೆ ಹೋಗ್ತಾಳೆ, ಏನು ಮಾಡ್ತಾಳೆ ಅನ್ನೋದು ನೀವು ತಿಳ್ಕೋಬೇಕು ಅಂದರೆ ಇಡೀ ಸಿನಿಮಾನ ಥಿಯೇಟ್ರಲ್ಲಿ ನೋಡಬೇಕು. ಸಿನಿಮಾದಲ್ಲಿ ಫ್ಯಾಮಿಲಿ ಎಮೋಷನ್ಸ್ನ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಇತ್ತೀಚೆಗೆ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ಈ ಫ್ಯಾಮಿಲಿ ಎಮೋಷನ್ಸ್ ಸಿನಿಮಾಗಳು ಸ್ವಲ್ಪ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡೋ ಅಂಥ ಒಂದು ಒಳ್ಳೆ ಕನ್ನಡ ಫೀಲ್ ಗುಡ್ ಸಿನಿಮಾ ಬರಲಿ ಅಂತ ನಾವು ಕೇಳ್ಕೊತೀವಿ. ಅದ್ರ ಜೊತೆಗೆ ಸಿನಿಮಾದ ಪ್ರೊಡಕ್ಷನ್ ವ್ಯಾಲ್ಯೂ ಆಗಿರ್ಬೋದು, ಸಿನಿಮಾದ ಕಾಸ್ಟಿಂಗ್ ಆಗಿರ್ಬೋದು, ಇದರೆಲ್ಲರ ಜೊತೆಗೆ ಇಲ್ಲೊಂದು ಪಾಯಿಂಟ್ ಇದೆ. ರವೀನಾ ಟಂಡನ್ ಅವರು ಸೆಕೆಂಡ್ ಹಾಫಲ್ಲಿ ಏನು ಮಾಡ್ತಾರೆ ಅನ್ನೋದು ಕ್ವಶನ್ ಮಾರ್ಕಲ್ಲಿ ಇಟ್ಟಿದ್ದೀನಿ. ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಅದು ಬಿಟ್ಟರೆ ಸಿನಿಮಾದಲ್ಲಿ ಎಲ್ಲೂ ಯಾವುದಕ್ಕೂ ಏನಕ್ಕೂ ಕಾಂಪ್ರಮೈಸ್ ಆಗಿಲ್ಲ. ಎಲ್ಲ ಸಕ್ಕತ್ತಾಗಿ ಮಾಡಿದ್ದಾರೆ, ಸ್ಟೈಲಿಶಾಗಿ ತೋರಿಸಿದ್ದಾರೆ. ನಿಜವಾಗ್ಲೂ ಸೂರ್ಯ ಅವ್ರನ್ನ ಅಷ್ಟು ಸ್ಟೈಲಿಶಾಗಿ ಸಖತ್ತಾಗಿ ಕಾಣಿಸ್ತಾರೆ, ಇನ್ಕ್ಲೂಡಿಂಗ್ ಕ್ಯೂಟಾಗಿ ಕಾಣೋ ಅಂಥ ಮಮಿತಾ ಬೈಜು ಅವರು ಕೂಡ. ಇದರೆಲ್ಲರ ಜೊತೆಗೆ ನನಗೆ ಸಿಕ್ಕಾಪಟ್ಟೆ ಕನೆಕ್ಟ್ ಆಗಿದ್ದು ರಾಧಿಕಾ ಶರತ್ ಕುಮಾರ್ ಅವರ ಪರ್ಫಾರ್ಮೆನ್ಸು. ಅದೊಂದು ಎಪಿಸೋಡ್ ಇದೆ, ತುಂಬ ಸಖತ್ತಾಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಆಗಲ್ಲ, ಅಷ್ಟು ಸೂಪರಾಗಿದೆ. ಅದ್ರ ಜೊತೆಗೆ ಆ ಬ್ಯಾಕ್ಗ್ರೌಂಡ್ ಸ್ಕೋರ್, ಜಿ ವಿ ಪ್ರಕಾಶ್ ಅವರ ಮ್ಯೂಸಿಕ್. ಸಿನಿಮಾದಲ್ಲಿ ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿ ಬಂದಿದೆ, ರೆಕಾರ್ಡಿಂಗ್ ಚೆನ್ನಾಗಿ ಬಂದಿದೆ. ದಿಸ್ ಫಿಲಮ್ಸ್ ಓನ್ಲಿ ಸ್ಪೆಷಲಿ ಫಾರ್ ಫ್ಯಾಮಿಲಿ ಆಡಿಯನ್ಸ್. ನೀವು ತುಂಬ ಮಾಸ್, ಕಮರ್ಷಿಯಲ್, ರಗಡ್ ಮಸ್ತಿ ಅದೆಲ್ಲ ಈ ಸಿನಿಮಾದಲ್ಲಿ ಎಕ್ಸ್ಪೆಕ್ಟ್ ಮಾಡಬೇಡಿ. ಒಂದು ಕ್ಲೀನ್, ನೀಟ್ ಕಾಮಿಡಿ ಜೊತೆಗೆ ಫ್ಯಾಮಿಲಿ ಎಮೋಷನ್ಸ್ ಇರೋವಂಥ ಸಿನಿಮಾನೇ 'ವಿಶ್ವನಾಥನ್ ಅಂಡ್ ಸನ್ಸ್'. ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿ, ಹರಸಿ ಹಂಚಿ ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಗಿ ಬರುವೆವು. ಧನ್ಯವಾದಗಳು. ಶುಭ ದಿನ. ಬಾಯ್.